ಎಲ್ಲರ ಮನೆಗೂ ಹೋಗು, ಅವ್ರ ಮನೆ ತೋಟದಲ್ಲಿ ಅದು ಕೀಳು, ಇವ್ರ ಮನೆ ಇದರಲ್ಲಿ ಇದು ಮಾಡು. ಇನ್ನೂ ತುಂಬ ಚಿಕ್ಕ ವಯಸ್ಸಿನವ್ರಾಗಿದ್ರಂತೆ. ಆವಾಗಂತೂ ಚೇಷ್ಟೆಗಳು ಜೊತೆಯಲ್ಲಿ ಮಾಡೋದು, ನೀವು ಬರಬೇಡಿ ಕಂಡ್ರೋ ನಿಮ್ಮ ಚೇಷ್ಟೆ ತಡೆಯೋಕ್ಕಾಗ ಅಂತ ಊರಾನ ಹೆಂಗಸರುಗಳೆಲ್ಲ ಹೇಳೋ ಕಾಲ ಆಗಿತ್ತು. ಅವರು ನಾನೊಂದ್ಸಲ ಕೇಳಿದೆ, ಅವ್ರ ಮನೇಲಿ 4-5 ಗಣಪತಿ ಬಿಟ್ಟೇ ಇರಲಿಲ್ಲ. ಏನು ಗುರುಗಳಿಗೆ ಗಣಪತಿ ಬಿಟ್ಟಿರಲಿಲ್ಲ ಅಂದರೆ ಎಲ್ಲಿಗೆ ಬಿಡೋದು ಅಷ್ಟೇ ಹೇಳಿದ್ದವರು. ಎಲ್ಲಿಗೆ ಬಿಡೋದು, ಗಣಪತಿನ ಬಿಡೋದು ಹೇಗೆ, ಇಟ್ಕೊಳ್ಳೋದೆ. ನನ್ನ ಹೆಸರು ಸ್ವರ್ಣಾಂಬ ಅಂತ. ನಾನು ಕಡೂರು ತಾಲೂಕು ಮಚ್ಚೇರಿ ಗ್ರಾಮದಲ್ಲಿ ಹುಟ್ಟಿದವಳು. ನಮ್ಮ ತಂದೆ ಪಟೇಲ್ ನರಸಿಂಹಮೂರ್ತಿಗಳು, ನಮ್ಮ ತಾಯಿ ನರಸಮ್ಮ ಅಂತ. ಸಾಮುಖವಂತಂದವರು ನಾವು. ನಮ್ಮ ಮಾವನವರು ಬಾಣಾವರದಿಂದ ಸಕ್ಕರೆಪಟ್ಟಣಗೆ ಕೆರೆ ದಡದಲ್ಲಿ ಇರ್ತಕ್ಕಂಥ ಬಲ್ಲಾಳೇಶ್ವರನ ಪೂಜೆಗೆ ಅರ್ಚಕರಾಗಿ ಸಕ್ಕರೆಪಟ್ಟಣಕ್ಕೆ ವಲಸೆ ಬಂದರು. ಗಂಟೆ ಶ್ರೀನಿವಾಸಯ್ಯನವ್ರ ಮನೆತನದಲ್ಲ, ಅವರದ್ದೇ ದೇವಸ್ಥಾನನೂ ಕೂಡ ಮನೆ ಇದು ವಾಸಕ್ಕೆ ಕಟ್ಟಿಕೊಟ್ಟು ನಮ್ಮ ಮಾವನವರು ಎರಡೂ ಕಡೆಯೂ ಪೂಜೆ ಮಾಡ್ತಿದ್ರು. ಊರೊಳಗೆ ಸೀದಾ ಬಂದರೆ ಶಕ್ನಿಗಿರಿ ರಂಗನಾಥನ ದೇವಸ್ಥಾನ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅದರಿಂದ ಎಡಭಾಗಕ್ಕೆ ತಿರುಗಿದ್ರೆ ದೊಡ್ಡ ಅರಳಿ ಮರ, ಅಲ್ಲಿ ದೊಡ್ಡದಾದ ರಾಮೇಶ್ವರ ಲಕ್ಷ್ಮಣೇಶ್ವರನ ದೇವಸ್ಥಾನ. ನಮ್ಮ ಮಾವನವ್ರಿಗೆ ನಮ್ಮ ಯಜಮಾನರು ನರಸಿಂಹಸ್ವಾಮಿ ಅಂತ, ಅವರೇ ಮೊದಲನೇ ಮಗ. ಅವರು ಮೊದಲೆಲ್ಲ ಸಕ್ಕರೆಪಟ್ಟಣದ ಪೋಸ್ಟ್ ಆಫೀಸಲ್ಲೇ ಮೊದಲು ಇಡಿಯಾಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಆನಂತರ ಕಾಲಕ್ರಮೇಣ ಎಲ್ಲ ಡಿಪಾರ್ಟ್ಮೆಂಟ್ ಪರೀಕ್ಷೆಗಳೆಲ್ಲ ಮಾಡ್ಕೊಂಡು ಉತ್ತೀರ್ಣ ಆಗ್ತಾ ಪೋಸ್ಟ್ ಮಾಸ್ಟರ್ ಆದರು. ಆವಾಗ ಇನ್ನೂ ಇವರು ಗುರುನಾಥ್ ಅವರು ತುಂಬ ಚಿಕ್ಕ ವಯಸ್ಸಿನವರು. ನಮಗೆ ಎಷ್ಟು ಸಲಿಗೆ ಇತ್ತು ಅಂದರೆ, ಗುರುಸ್ಥಾನ ಬಂದ ಮೇಲೆ ಅದು ನಾವು ಎಲ್ಲ ಗುರುಗಳೇ ಅಂತ ಕೈ ಮುಗಿತಿದ್ವಿ. ಅದಕ್ಕೆ ಮುಂಚೆ ಬಾರೋ ಹೋಗೋ ವೆಂಕಟಾಚಲ ಅಂತಲೇ ಕರೀತಾ ಇದ್ದಿದ್ದು, ಯಾರೂ ಅನ್ಯಥಾ ಭಾವಿಸಬಾರ್ದು. ಅದಕ್ಕೆಮ್ಮ ಅಂದ್ಕೊಂಡೇ ಬರೋರು. ವಿಶ್ವೇಶ್ವರ ಅಂತ ಹೇಳಿ ಆ ಊರಲ್ಲೂ ಕೂಡ ಅವನ್ನ ವಿಶ್ವ ಅಂತ ಎಲ್ಲ ಕರೆಯೋರು. ನರಸಿಂಹ ಭಟ್ರ ಮನೆ ವಿಶ್ವ ಅಂತ ಅನ್ನೋರು. ಜಯಮ್ಮ ಅಂತ ನಮ್ಮ ಅತ್ತೆಯವ್ರ ಹೆಸರು. ಗುರುಗಳು ಮತ್ತು ನನ್ನ ಮೈದನ ತುಂಬ ಒಡನಾಡಿ ಅಂದರೆ ಅಸಾಧ್ಯ ಒಡನಾಡಿ. ಎಲ್ಲರ ಮನೆಗೂ ಹೋಗು, ಅವ್ರ ಮನೆ ತೋಟದಲ್ಲಿ ಅದು ಕೀಳು, ಇವ್ರ ಮನೆ ಇದರಲ್ಲಿ ಇದು ಮಾಡು. ಇನ್ನೂ ತುಂಬ ಚಿಕ್ಕ ವಯಸ್ಸಿನವ್ರಾಗಿದ್ರಂತೆ. ಆವಾಗಂತೂ ಚೇಷ್ಟೆಗಳು ಜೊತೆಯಲ್ಲಿ ಮಾಡೋದು, ನೀವು ಬರಬೇಡಿ ಕಂಡ್ರೋ ನಿಮ್ಮ ಚೇಷ್ಟೆ ತಡೆಯೋಕ್ಕಾಗ ಅಂತ ಊರಾನ ಹೆಂಗಸರುಗಳೆಲ್ಲ ಹೇಳೋ ಕಾಲ ಆಗಿತ್ತು. ಹಾಗಾಗಿ ನಮಗೆ ಅವ್ರ ಗುರುಗಳ ಮನೆಯದು ತುಂಬ ಸಂಪರ್ಕ ಆಗಿತ್ತು. ರಸ್ತೆಯಲ್ಲಿ ಯಾರ್ಯಾರು ಏನೇನು ಚಾಷ್ಟೆಗಳು ಇದು ಎಲ್ಲ ಮಾಡಬೇಕು ಹಾಗೆ ಚೇಷ್ಟೆ ಮಾಡೋದು. ಅವ್ರ ತೋಟಕ್ಕೆ ಹೋಗಿ ಮಾವಿನಕಾಯಿ ತಗೊಂಬಂದೆ, ಇವ್ರ ತೋಟಕ್ಕೆ ಹೋಗಿ ಹೂ ತಂದೆ, ಹೀಗೆಲ್ಲ ತುಂಬ ಇದಾಗಿ ಸಲಿಗೆಯಾಗಿ ಎಲ್ಲ ಬೆಳೆದವರು. ಅವ್ರ ತಾಯಿ ಹೆಸರು ಶಾರದಮ್ಮನವರು ಅಂತ, ಗಂಟೆ ಶ್ರೀನಿವಾಸಯ್ಯನವ್ರ ಹೆಂಡತಿ ಹೆಸರು. ಅವರು ಇನ್ನೆಲ್ಲೂ ಹೋಗಿರಲ್ಲ, ಸಾಂಪ್ರ ಮನೆಗೆ ಹೋಗಿರ್ತಾನೆ ಜಯನ್ ಮನೆಗೆ ಅಂತ ಹೇಳಿ ಅನ್ನೋರು. ಅಷ್ಟು ಒಂದು ಒಡನಾಟ ನಮಗೆ ಇತ್ತು. ಮುಂಚೆ ಹುಡುಗಾಟಿಕೆ ಸಮಯದಲ್ಲಿ ಸ್ಕೂಲ್ಗೆ ಸಕ್ಕರೆಪಟ್ಟಣ ಸ್ಕೂಲಲ್ಲೇ ಮೊದಲನೇ ಅವ್ರುಗಳಕ್ಕೇನೆ ವ್ಯಾಸಂಗ ಆಗಿದ್ದು. ಆವಾಗ ಅವ್ರ ಮನೆಯಿಂದ ಅವ್ರು ತಿಂಡಿ ತಿಂದಿದ್ರು ಕೂಡ, ಜಯಮ್ಮನವರೇ ಏನು ಮಾಡಿದ್ದೀರಾ, ರೊಟ್ಟಿ ತಾನೇ ಅಂತ ಅಲ್ಲಿಂದಲೇ ಕೂತ್ಕೊಂಡು ಬರೋರು. ಬಂದು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಅಂದರೆ ಭಾಳ ಪ್ರೀತಿ. ಅದರೊಳಗೂ ನಮ್ಮತ್ತೆ ಕಾವಲಿನಲ್ಲಿ ಹೀಗೆ ಚೆನ್ನಾಗಿ ಅಗಲವಾಗಿ ತಟ್ಟು ಕೊಡೋರು. ನಂಗೆ ಒಂದ್ಗಿನ್ ಸಾಕಾಗಲ್ಲಪ್ಪ, ನಂಗೊಂದು 2-3 ನೀವು ತಟ್ಟಿಟ್ಬಿಟ್ಟಿರಿ ಅಂತ ಹೇಳಿ ಹಾಗೆ ಜೊತೆಲಿ ಸರಿ. ಅವರು ಬಾಲ್ಯಾವಸ್ಥೆನಲ್ಲಿ ಇದ್ದಾಗ ಹೀಗೆ ಸ್ಕೂಲ್ಗೆ ಇದಕ್ಕೆ ಹುಡುಗರುಗಳು ಜೊತೆನಲ್ಲಿ ಹೋಗಬೇಕು ಅಂದರೆ ವಿಶ್ವನ್ಗೂ ಅವ್ರಿಗೂ ಒಬ್ರನ್ನ ಬಿಟ್ಟು ಒಬ್ರು ಇರ್ತಿರ್ಲಿಲ್ಲ. ಎಲ್ಲೇ ಹೋಗಬೇಕು ಅಂತಂದ್ರೂ ಅಲ್ಲಿಂದ ಕುತ್ಕೊಂಡು ವಿಶ್ವ ಅಂತಂದರೆ ಇವನು ಓ ವೆಂಕಟಾಚಲ ಬಂದ ಕಣಕ್ಕ ಅಂತ ನಮ್ಮ ಅತ್ತೆನ ಎಲ್ಲರೂ ಜಯಮ್ಮನವ್ರನ್ನ ಊರೆಲ್ಲ ಅಕ್ಕ ಅನ್ನೋರು. ಮನೆಯಲ್ಲಿ ಮಕ್ಕಳು ಅಕ್ಕ ಅಂತಿದ್ದರಿಂದ ಊರವರು ಎಲ್ಲ ಕೆಲವರು ಮಾತ್ರ ಜಯಮ್ಮ ಅಂತ ಹೆಸರು ಹೇಳೋರು, ಇನ್ನು ಕೆಲವರೆಲ್ಲ ಅಕ್ಕ. ಇವರು ಅದೇ ಥರ ಅಕ್ಕ ಅಂತನೂ ಪ್ರೀತಿಯಿಂದಲೇ ಬರೋರು. ಒಂಚೂರು ಒಬ್ರಿಗೊಬ್ರು ಹಿಂದೂ ಮುಂದೆ ಆ ಕಡೆ ಅಕ್ಕ ಅಂದರೆ ಎಲ್ಲಿ ಹೋದ ವಿಶ್ವೆಲ್ಲಿ ಹೋದ ಅಂತ ಕೂತ್ಕೊಂಡು ಬರೋರು. ಬರೋವರೆಗೂ ಇದ್ದು ನಮ್ಮ ಅತ್ತೆ ಹತ್ರ ತಿಂಡಿಯೋ ಕಾಫಿಯೋ ಏನು ಬೇಕೋ ಅದನ್ನು ಮಾಡಿಸ್ಕೊಂಡು ತಿಂದು ಆನಂತರ ಇಬ್ಬರು ಸಲಿಗೆಯಿಂದ ಊರು ಸುತ್ತಕ್ಕೆ ಹೋಗೋರು. ಯಥಾಸ್ಥಿತಿ ಸ್ಕೂಲ್ಗೆ ಹೋಗೋ ಮುಂಚೆನೇ ಎಷ್ಟೋ ಮನೆಗಳಲ್ಲಿ ಚಾಷ್ಟೆ ಮಾಡೋದು. ಆನಂತರ ಮತ್ತೆ ವಾಪಸ್ ಬರುವಾಗ ಆಮೇಲೆ ಹಾಗಿಂದ ಹಾಗೆ ಅವ್ರ ತೋಟಕ್ಕೆ ಹೋದೆ, ಇವರ ಬಾವಿ ಹತ್ರ ಹೋದೆ. ಈ ಥರ ಎಲ್ಲ ಹುಡುಗಾಟಿಕೆನಲ್ಲಿ
ಬೆಳೆದ್ರು ಎಲ್ಲವ. ಇಬ್ರು ಮೈದ್ನಂದ್ರು, ಮೊದಲನೇವನು ವಿಶ್ವ, ಎರಡನೇವನು ನಾಗರಾಜ. ಅದು ಸಾಧಾರಣ ಸಕ್ರೆಪಟ್ಟಣ ಜನಗಳಿಗೆ ಎಲ್ಲರೂ ಸಾಮುಕರು ಮಕ್ಕಳು ಅಂದರೆ ಎಲ್ಲರಿಗೂ ಇವತ್ತಿಗೂ ಕೂಡ ಹೆಸರು ತುಂಬ ಪ್ರಸಿದ್ಧವಾಗಿದೆ, ಗೊತ್ತಿದೆ, ಸಂಪರ್ಕವೂ ಇದೆ ಸಕ್ರೆಪಟ್ಟಣದ ಜನಗಳದ್ದೆಲ್ಲ ನಮ್ಮ ಮನೆಗೆ. ಇಬ್ರು ವಿದ್ಯಾಭ್ಯಾಸ ವ್ಯಾಸಂಗ ಸಕ್ರೆಪಟ್ಟಣದ ಪೂರೈಸಿದ್ಲು. ಬೆಂಗಳೂರು ನಗರಕ್ಕೆ ಅವ್ರು ಹೋದರು 68 69ನೇ ಇಸ್ವಿನಲ್ಲಿ. ಸರಿ, ನಾನು ಚಿಕ್ಕಮಗಳೂರಿನಲ್ಲಿ ಸಂಸಾರ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಆದರೆ ನಮ್ಮ ಅತ್ತೆ ಮಾವ ಸಕ್ರೆಪಟ್ಟಣದಲ್ಲೇ ಇದ್ದಿದ್ದರಿಂದ ಚಿಕ್ಕಮಗಳೂರು ಇದು ಎರಡು ಕಡೆ ಗುರುಗಳು ನೋಡಿ ಅವ್ರು ಹೇಳಿದ್ರೆ ಬಂದು ಶೃಂಗೇರಿ ಸಕ್ರೆಪಟ್ಟಣದಲ್ಲಿ ಶೃಂಗೇರಿ ಗುರುಗಳು ಬಂದು ಎಲ್ಲರಿಗೂ ದರ್ಶನ ಕೊಟ್ಟು ಅಲ್ಲಿದ್ದು ಹೋಗಿ ಮಾಡ್ತಿದ್ರು. ಅಷ್ಟೇ ಗುರುಗಳ ಬಗ್ಗೆ ಭಕ್ತಿ ಇತ್ತು ಅವ್ರಿಗೆ. ಆದರೆ ಗುರುಗಳಿಗೂ ಅವ್ರ ಬಗ್ಗೆ ಅಷ್ಟೇ ಗೌರವ ಇತ್ತು. ಆ ಥರದಲ್ಲೇ ಇದ್ದಂಥವ್ರು. ಎಲ್ಲವನ್ನು ನಿರ್ಲಿಪ್ತತನ ಅಂತಂದ್ರೆ ನೀವು ತೋರಿಸ್ಕೋಬೇಕಿತ್ತು. ಅವ್ರಿಗೆ ಹೋಗಿ ನೀವು ಚಿನ್ನದ್ದು ಒಂದು ಮೂಟೆ ಕೊಟ್ಟರು ಕೂಡ ಅದು ಯಾವತ್ತೂ ಅದರಲ್ಲಿ ಒಂದು ಕಾಸು ನಂಗಿರಲಿ ಅಂದವರು. ಯಾರಿಗೋ ಬೇಕಾದವ್ರಿಗೆ ಇಂಥವ್ರು ಕೊಡು. ಯಾವುದು ಅನೇಕ ಮದುವೆಗಳು ಮಾಡಿಸ್ಯಾರ ಅವರು. ಯಾರು ಹುಡುಗರು ಮದುವೆ ಅವನು ಒಳ್ಳೆ ಓದಿಯಾನೆ ಮಾಡ್ದಾನೆ ಅಂದಾಗ ನೋಡು ಇಂಥ ಕಡೆ ಒಂದು ಒಳ್ಳೆ ಹೆಣ್ಣಿದೆ, ಏನಾರು ಆಗೋದಾದ್ರೆ ಆಗು ಅಂತೇಳಿ ಅನೇಕರು ಆಗೋದವ್ರು ಇದ್ದಾರೆ. ಅವ್ರ ಮಾತನ್ನು ಮೀರಿದೆ ಇಲ್ಲ ಹಾಗಿದ್ದಾರೆ. ಅನೇಕರು ಬೇರೆ ಬೇರೆ ಥರ ಕೇಳಿರೋರು ಇದ್ದಾರೆ. ಗ್ರೇಟ್. ಇಲ್ಲ ದೇವ್ರಿಗೂ ಹಾಗೆ ನೋಡಿ, ಅವರು ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ದೇವಸ್ಥಾನ ಐತಲ್ಲ, ಅದಕ್ಕೆ ಅಭಿಷೇಕಕ್ಕೆ ಹಾಲು ಹಾಕೋರು. ಹಾಲು ಹಾಕಿದಾಗ ನಾಯಿ ಹೋಗೋದನ್ನು ನೆಕ್ಕೋಬೋದು. ಅವ್ರೇನು ಬೇಡ ಅಂತಿರಲಿಲ್ಲ. ಅದು ಒಂದು ಜೀವಿ. ಇದನ್ನು ನನಗೆ ಕೈನಲ್ಲಿ ತೊಗೊಂಡು ಕುಡಿಯೋದಿದೆ ನಾನು ಆ ಅಭಿಷೇಕದ ನೀರನ್ನ. ಅದಕ್ಕೆ ಇನ್ನೇನು ಇರೋದೇ ಹಾಗೆ, ಅದು ಹಾಗೆ ಕುಡಿಬೇಕದು, ತಿನ್ನೋದೇ ಆ ರೀತಿ. ಅಂದರೆ ಅಷ್ಟರ ಮಟ್ಟಿಗೆ ಯೋಚನೆ ಮಾಡ್ತಿದ್ದಂಥವ್ರು ಅವರು. ನಾನೊಂದು ಸಲ ಕೇಳಿದೆ, ಅವ್ರ ಮನೇಲಿ 4-5 ಗಣಪತಿ ಬಿಟ್ಟೇ ಇರಲಿಲ್ಲ. ಏನು ಗುರುಗಳಿಗೆ ಗಣಪತಿ ಬಿಟ್ಟಿರಲಿಲ್ಲ ಅಂದರೆ ಎಲ್ಲಿಗೆ ಬಿಡೋದು ಅಷ್ಟೇ ಹೇಳಿದ್ದವರು. ಎಲ್ಲಿಗೆ ಬಿಡೋದು, ಗಣಪತಿನ ಬಿಡೋದು ಹೇಗೆ, ಇಟ್ಕೊಳ್ಳೋದೆ. ಗಣಪತಿ ಅಂದರೆ ಇಟ್ಕೊಳ್ಳೋದೆ, ನಮ್ಮೊಳಗೆ ಇಟ್ಕೊಳ್ಳೋದೆ ಅಲ್ವಾ, ಅದನ್ನು ಬಿಡೋದು ಎಲ್ಲಿದೆ. ಅಂದರೆ ಈ ಥರ ಅರ್ಥಗರ್ಭಿತವಾದ ಮಾತುಗಳು ಅವ್ರದ್ದು. ಆ ಮಾತುಗಳು ನಾನು ತುಂಬ ಕಡಿಮೆ, ನಾನು ಹೋಗ್ತಿದ್ದೆ ಕಡಿಮೆ. ಯಾವಾಗಲಾರು ಒಂದೊಂದ್ಸಲ ಬೇಸರ ಆದಾಗ ಅಲ್ಲಿಗೆ ಹೋದರೆ ನಾನು ಇವಳು ಹೋಗಿ ಕೂತ್ಕೊಂಡಾಗ ಒಂದು ಬಾಳೆಹಣ್ಣು ಏನೋ ತೊಗೊಂಡೋಗ್ತೀವಿ. ಅವ್ರು ಎಲ್ಲರಿಗೂ ಹಂಚೋರು. ಅವ್ರು ಯಾವತ್ತೂ ಇಸ್ಕೊಂಡವ್ರು ಅಲ್ವೇ ಅಲ್ಲ. ಎಲ್ಲರಿಗೂ ಕೊಟ್ಬಿಡಿ ಏನಾರು ಕೊಟ್ಮೇಲೆ ನಮಸ್ಕಾರ ಮಾಡಬೇಕು ಅವ್ರಿಗೆ. ಪ್ರತಿಯೊಬ್ಬ ಚಿಕ್ಕವನಾಗಲಿ ದೊಡ್ಡವನಾಗಲಿ ಅವ್ನಿಗೊಂದು ಆತ್ಮ ಇದೆ, ಅವನುಗಳು ಒಂದು ದೇವ್ರು ಇರುತ್ತೆ, ನಮಸ್ಕಾರ ಮಾಡೋತ್ತಲೇ ಹೇಳೋರು. ಯಾವತ್ತೂ ಇವನು ದೊಡ್ಡವನಿಗೆ ಮಾತ್ರ ನಮಸ್ಕಾರ ಮಾಡಬೇಕಲ್ಲ, ಅವರು ನಮಸ್ಕಾರ ಮಾಡಿಸ್ಕೊತಿದ್ದಿಲ್ಲ. ನಾವೇ ಹೋಗಿ ಬಲವಂತವಾಗಿ ಮಾಡಬೇಕಿತ್ತು ಅವ್ರಿಗೆ. ಆ ಥರದ ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿ ಅವರನ್ನು ನಾನು ಅವಧೂತರು ಅಂತ. ಅವಧೂತತನ ಅಂದರೆ ಹಾಗೆ ಎಲ್ಲವನ್ನೂ ಬಿಟ್ಟವರು, ಯಾವುದನ್ನು ಅವರು ನಂದು ಅಂತ ಅಂದ್ಕೊಳ್ಳೇ ಇರೋವಂಥವ್ರು. ಯಾವ ಜಾತಿ ಭೇದ ಮೇಲು ಕೀಳು ವರ್ಗ ಸಂಘರ್ಷ ಏನೂ ಇಲ್ಲದೆ ಇದ್ದಂಥವ್ರು. ಯಾವುದೋ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗೋರು, ಆತ್ಯಂತಿಕ ಸತ್ಯಕ್ಕೆ ತಮ್ಮನ್ನು ಒಪ್ಪಿಸ್ಕೊಂಡಂಥವ್ರು. ಅವರು ಮಾತ್ರ ಅವಧೂತರಾಗಿಸಬಲ್ಲ. ಎಲ್ಲರೂ ಅವಧೂತರಾಗ ಆಗೋದಿಲ್ಲ. ಅವಧೂತರು ನೋಡಿ, ಮಠ ಕಟ್ಟಲಿಲ್ಲ ಅವರು, ಆಶ್ರಮ ಕಟ್ಟಲಿಲ್ಲ, ಏನೂ ಕಟ್ಟಲಿಲ್ಲ. ಒಂದು ಸಲ ಅವ್ರ ತಾಯಿ ಇದಾದಾಗ ಹೋಗಿದ್ದೆ ನಾನು. ಅವ್ರ ತಾಯಿ ಇದನ್ನು ಮಾಡಿದ ಜಾಗದಲ್ಲಿ ಅವರು ಇದ್ರು ಅವತ್ತು. ಅಲ್ಲಿಗೆ ಹೋದ ತಕ್ಷಣವೇ ಯಾವತ್ತು ದಾನಗಳು ಕೊಡ್ತಾರಲ್ಲ, ಚಪ್ಪಲಿ ದಾನ ಕೊಡುವ ಪತ್ರಕರ್ತ ದಶದಾನದಲ್ಲಿ ಚಪ್ಪಲಿನೂ ಒಂದಲ್ಲ ಪಾದರಕ್ಷೆ ಕೊಡುವ ಪತ್ರಕರ್ತರಿಗೆ ಏನಾದ್ರು ಕೊಟ್ಟರು. ಅದೇನಾಯಿತು, ನನ್ನ ಕಾಲಕ್ಕೆ ತುಂಬ ಚಿಕ್ಕದದು, ತುಂಬ ಚಿಕ್ಕದು, ಹಾಕ್ಕೊಳ್ಳೋಕ್ಕೆ ಆಗ್ತಿಲ್ಲ. ಒಂಚೂರು ಹೆಚ್ಚು ಕಮ್ಮಿ ಇದ್ದರೆ ಹಾಕ್ಕೊಳ್ತಿದ್ದೆ. ಆಮೇಲೆ ನಮ್ಮ ಚಂದ್ರಯ್ಯಂಗೆ ಕೊಟ್ಟೆ ನಾನು ಅದನ್ನು. ಚಂದ್ರಯ್ಯನ ಕಾಲಕ್ಕೆ ಕರೆಕ್ಟಾಗಿ ಆಗೋದು. ಏಕೆಂದರೆ ಅದು ಹಾಳು ಮಾಡಬಾರ್ದು, ಅದನ್ನು ಉಪಯೋಗಿಸ್ಬೇಕು ಗುರುಗಳು ಕೊಟ್ಟಿದ್ದು ಅಂತ. ಅಂದರೆ ಆ ಥರ ಉತ್ತರ ಅವರನ್ನು ಏನು ಅಳತೆ ಮಾಡೋಕ್ಕಾಗಲ್ಲ, ಅಳತೆ ಮಾಡೋಕ್ಕಾಗದೇ ಇದ್ದಂಥ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.